ಅಮ್ಮ. ಈಗ ಅಪ್ಪ ಅವ್ರು ಬಂದು ಆಶೀರ್ವಾದ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿರಸ್ತು. ನನ್ ಬಂಗಾರದ ಕೈಗೇನಾಯ್ತು? ಏನಾಯ್ತು ನನ್ ಕೈಗೆ? ಹೌದಲ್ಲ, ನಾರ್ಮಲ್ ಆಗೋಯ್ತು. ಒಳ್ಳೇದಾಗ್ಬೇಕಂದ್ರೆ ಬಂಗಾರ ಕರಗ್ಲೇಬೇಕು, ಕೋಳಿ ಮೊಟ್ಟೆ ಹೊಡಿಬೇಕು. ಅದ್ ಹೇಗಾಗತ್ತೆ? ನನ್ ಬಂಗಾರದ ಕೈ ನನಗ್ ಬೇಕು, ನಂಗ್ ಬಂಗಾರದ ಕೈ ನಂಗ್ ಬೇಕು. ಬೇಕು ಅಂದ್ರೆ ಸಿಗದಿಲ್ಲ ಸುಮ್ಮನ. ಯಾವುದೇ ಆದ್ರೂ ಎಷ್ಟು ಪ್ರಾಪ್ತಿ ಇರುತ್ತೋ ಅಲ್ಲಿವರೆಗೂ ಇರುತ್ತೆ. ಕಷ್ಟ ಆದ್ರೂ ಸುಖ ಆದ್ರೂ ಪ್ರತಿಯೊಂದನ್ನು ಜೀರ್ಣಿಸ್ಕೊಳ್ಳೋದೇ ಸತ್ಯ. ಏನ್ ಮಾಡೋದೀಗ? ಮತ್ತೆ ನನ್ ಕೈ ಬಂಗಾರ ಹೇಗಾಗತ್ತೆ? ನನ್ ಬಂಗಾರದ ಕೈ ನನ್ ಬಂಗಾರದ ಕೈ ನನ್ ಬಂಗಾರದ ಕೈ. ಅಮ್ಮ, ನಾನು ಶಿವ ಪೂಜೆಗೆ ಹೋಗಿ ಬರ್ತೀನಿ. ವಿಷದ ಪ್ರಯೋಗನ ವಿಷಾನೇ ನುಂಗ್ತು. ಅರ್ಥ ಆಯ್ತಾ ಅಮ್ಮ? ಸುಮ್ಮನಾಗಿ ಸಮಾಧಾನ ಮಾಡು, ಸರಿನಾ? ಯಾಕಂದ್ರೆ ಬೇಟೆಯಾಡ್ಬೇಕಾದ್ರೆ ಹುಲಿ ತುಂಬಾ ಜೋಶಲ್ಲಿ ಬರುತ್ತೆ. ಅದೇ ಹುಲಿ ಬೇಟೆ ಸಿಗ್ತಾ ಇದ್ದಾಗ ಏನು ಸಿಕ್ಕಿಲ್ಲ ಅಂತ ಬೇಜಾರಾಗಿ ಮೌನವಾಗಿರುತ್ತೆ. ಸುಮನ ಸಾವು ಬದುಕಿನ ಮಧ್ಯೆ ಇರ್ತಾಳೆ ಅನ್ಕೊಂಡೆ. ಆದ್ರೆ ವಿಷ ಹಾಕಿದ ಹಾಲನ್ನ ಪಾಯಸ ಕುಡ್ದ ಹಾಗೆ ಕುಡಿದ್ಬಿಟ್ಲು. ಮೊಟ್ಟೆ ತಿಂದ ಅಭ್ಯಾಸ ಇಲ್ದಿರೋಳು ತುಂಬಾ ಸಲೀಸಾಗಿ ತಿಂದ್ಬಿಟ್ಲು. ಅದೇ ನನಗೂ ಆಶ್ಚರ್ಯ ಆಗ್ತಾ ಇದೆ. ಕಾರಣ ಹಸುವೆ ಅಂತೀರಾ? ಇಲ್ಲ, ಏನೋ ಇದೆ. ವಿಶಾಲಾಕ್ಷಿ ಈ ಮನೆಯಿಂದ ಹೋಗ್ಬೇಕಾದ್ರೆ ಏನ್ ಹೇಳಿದ್ಲು ಅಂತ ಕೇಳಿಸ್ಕೊಂಡ್ಯಾ? ವಿಷದ ಅಪಾಯನ ವಿಷಾನೇ ನುಂಗ್ ಹಾಕ್ತು ಅಂದ್ಲು. ಹೇಳೋದಕ್ಕೆ ಆ ವಾಕ್ಯ ವೆರೈಟಿ ಆಗಿದೆ. ಅದರಲ್ಲಿ ಬೇರೆ ಏನಾದರೂ ಅರ್ಥ ಇದೆ ಅಂತ ಹೇಳ್ತೀರಾ? ಇದೆ. ಇಲ್ಲಿ ನಾವು ಕುಡಿಸಿರೋ ವಿಷಕ್ಕಿಂತ ಅವಳಲ್ಲೇ ವಿಷ ಜಾಸ್ತಿ ಇದೆ ಅಂತ. ಅಂದ್ರೆ ಸುಮನ ಹಾವಿಗಿಂತ ಡೇಂಜರ್ ಅಂತೀರಾ ಮಾಮ್? ಅಲ್ವಾ ಮತ್ತೆ? ಹಾಗಿರುವಾಗ ಅವ್ರ ಅಕ್ಕ ನಯನಿಗೆ ಯಾಕೆ ಭಯ ಪಡ್ತಾಳೆ? ಅದಕ್ ನಾನೇ ಉತ್ತರ ಕೊಡ್ತೀನಿ ವಲ್ಲಭಾವ. ಸುಮನಾ, ಯಾವಾಗ ಬಂದೆ? ನಾನು ಊರಿಂದ ಬಂದಿರೋ ಹಾಗೆ ಯಾವಾಗ ಬಂದೆ ಅಂತ ಕೇಳ್ತಿದಿರಲ್ಲ ಅತ್ತೆ. ಅದು ನಾವು ಮಾತಾಡಿದ್ದನ್ನ ನೀನ್ ಕೇಳಿಸ್ಕೊಂಡೋ ಇಲ್ವೋ ಅಂತ. ಸ್ಪಷ್ಟವಾಗಿ ಅಷ್ಟು ಕೇಳಿಸ್ಲಿಲ್ಲ. ಆದ್ರೆ ನಾನ್ ಡೇಂಜರಸ್ ವ್ಯಕ್ತಿ ಅಂತ ಹೇಳ್ತಿರ್ಬೇಕಾದ್ರೆ ನಾನ್ ರೂಮ್ ಒಳಗ್ ಬಂದೆ. ಬೇಕಂತೇನು ಅನ್ಲಿಲ್ಲ. ನೀವ್ ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಅದ್ ನಿಜಾನೂ ಹೌದು. ಆ ನೈನಿ ಅಕ್ಕನಿಂದ ನನ್ಗೇನ್ ಆಗ್ಬೇಕಾಗಿಲ್ಲ.
ನೀವ್ ಯಾವಾಗ್ಲೂ ಹೇಳೋ ಹಾಗೆ ಆಗಾಗ ನಮ್ಮ ಮನೆಗ್ ಬಂದ್ ಹೋಗೋ ವಿಶಾಲಾಕ್ಷಿಯಿಂದ ನಮ್ಗೆ ಯಾವಾಗ್ಲೂ ಕಷ್ಟ ಆಗತ್ತೆ. ನಿನಗೂ ಅರ್ಥ ಆಯ್ತಲ್ಲ ಕೊನೆಗೂ. ತಾಂತ್ರಿಕ ವಿದ್ಯೆನೋ ಮಾಟ ಮಂತ್ರನೋ ಇಲ್ಲಾಂದ್ರೆ ಇನ್ನೂ ಬೇರೆ ಏನಾದ್ರೂ ಆಗಿರ್ಬೋದು. ನನ್ ಬಂಗಾರದ ಕೈ ಮಾಯ ಆಗಕ್ ಕಾರಣ ಅವಳೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾರ ಮೇಲೇನೋ ಆಪಾದನೆ ಹೊರಿಸ್ತಿದ್ಯಾ ಅನ್ಸತ್ತೆ ಸುಮನಾ. ಈ ಮನೆ ಸ್ವಂತದವ್ರಕ್ಕಿಂತ ದತ್ತು ತಗೊಂಡಿರೋರ್ ಮೇಲೆ ಪ್ರೀತಿ ಜಾಸ್ತಿ ಆಗಿದೆಯಲ್ಲ ಅಕ್ಕ, ಅದ್ರ ಬಗ್ಗೆ ಹೇಳ್ತಿದ್ದೀನಿ. ನಿನ್ನೊಬ್ಬಳ ಬಗ್ಗೆ ಬಿಟ್ಟು ಮೆಗ್ದವ್ರ ಬಗ್ಗೆನೇ ಮಾತಾಡ್ತಿರ್ತಿ ಅಂತ ಗೊತ್ತಿತ್ತು ಸುಮನಮ್ಮ. ಬಾ ಅಕ್ಕ, ನೀವ್ 3 ಜನ ಬಂದ್ಬಿಟ್ರೆ ಎಲ್ರೂ ಸೇರಿ ನನ್ನ ಬೈಬೋದು. ಏನಾಯ್ತು ಸುಮನಾ? ಏನೋ ಆಗುತ್ತೆ ಅಂತ ನೀನ್ ಅನ್ಕೊಂಡೆ, ಆದ್ರೆ ಹಾಗ್ ನಡೀದೇ ಇದ್ದಿದ್ದಕ್ಕೆ ನೀನ್ ಮನ್ಸಲ್ಲೇ ದುಃಖ ಪಡ್ತಿದ್ಯಂತ ನನಗ್ ಗೊತ್ತಾಯ್ತು. ಏನ್ ನಡಿಬೇಕಾಗಿತ್ತು? ನಾನು ನನ್ ಹೊಟ್ಟೆಲಿರೋ ಮಗು ಸಮೇತ ಶಾಶ್ವತವಾಗಿ ಕಣ್ಮುಚ್ಕೊಳ್ಳಿ ಅನ್ಕೊಂಡಿದ್ಲು ನಮ್ಮ ಅಕ್ಕ. ಏಯ್, ಯಾಕೆ ಸುಮ್ಮನೆ ಹಾಗೆ ಹೇಳ್ತಾ ಇದ್ಯಾ? ನಿಜ ಅಲ್ಲ ಅಂತ ಯಾರು ಹೇಳಲಿಲ್ಲ, ಯಾಕಂದ್ರೆ ನೀವೆಲ್ರೂ ಅದಕ್ ಸಾಕ್ಷಿ. ನಾನು ಸೀಮಂತದ ದಿನ ವಿಷದಿಂದ ಸಾಯ್ತೀನಿ ಅಂತ ಅಂದ್ಲು. ಹಾಗಾಗ್ಬೋದು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಭಯದಿಂದನೇ ಪ್ರಾಣ ಹೋಗತ್ತೆ ಅಂತ ಅಂದ್ಲು. ಆದ್ರೆ ಆ ತರ ಏನೂ ಆಗ್ಲಿಲ್ಲ. ನನಗ್ ಪ್ರಾಣ ಅಪಾಯ ಇದೆ ಅಂತ ಎಲ್ರಿಗೂ ಭಯಪಡಿಸಿ ನನಗೆ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟಿದ್ ನಮ್ಮ ಅಕ್ಕನ್ಗೆ ಏನ್ ಹೇಳ್ಬೇಕು? ಈಗ ಸುಮ್ಮನಾದ್ರೆ ನಿಂಗೆ ಸ್ವಲ್ಪ ಆದ್ರೂ ಮರ್ಯಾದೆ ಉಳಿಯುತ್ತೆ. ನೈನ್ ಎದ್ಕೆ ಅವತ್ತು ನಿನಗೆ ಪ್ರಾಣಾಪಾಯ ಇದೆ ಅಂತ ಹೇಳಿದ ತಕ್ಷಣ ಎಲ್ರಿಗಿಂತ ಮೊದಲು ನೀನೇ ನಮ್ದೆ. ಅದ್ಯಾವುದೋ ದೇವಸ್ಥಾನದ ಪೂಜಾರಿ ಹತ್ರ ಸಾಂಬ್ರಾಣಿ ತಗೊಂಡು ಬಂದು ಧೂಪನೂ ಹಾಕ್ಬಿಟ್ಟೆ. ಇಷ್ಟು ಭಯ ಇಟ್ಕೊಂಡಿದ್ಯಾ? ನಿನಗೇನೂ ಆಗದೆ ಇರೋ ಕಾರಣಕ್ಕೆ ನೈನಿ ನಿನಗೆ ಅಷ್ಟೊಂದು ಕೇವಲ ಆಗ್ಬಿಟ್ಲಲ್ಲ? ನಮ್ಮ ಅಕ್ಕ ಹೇಳಿದ್ಮೇಲೆ ಅದು ಖಂಡಿತ ನಡೆಯತ್ತೆ ಬಾಬಾ. ನಡಿಲಿಲ್ಲ ಅಂದ್ರೆ ಏನದ್ರ ಅರ್ಥ? ಸುಳ್ಳು ಹೇಳಿ ಗಾಬರಿ ಪಡಿಸಿ ಖುಷಿ ಪಡ್ತಿದ್ದಾಳೆ ಅಂತ ಹೇಳ್ಬೋದು. ನನ್ನ ತಂಗಿಗೇನಾದ್ರೂ ಆದ್ರೆ ನಾನು ಸಂತೋಷ ಪಡ್ತೀನಿ ಅನ್ಕೊಳ್ಳೋದು ನಿಮ್ಮ ಮನಸ್ಥಿತಿ ಬಗ್ಗೆ ತೋರಿಸುತ್ತೆ. ನಮ್ ನೈನಿನೇ ಯಾವ ಹಾವು ಮನೆ ಒಳಗಡೆ ಬರಬಾರ್ದು ಅಂತ ರಂಗೋಲಿಯಲ್ಲಿ ರೇಖೆ ಹಾಕಿದ್ಲು. ಗರ್ಭಿಣಿ ಬೈಕೆಗಳನ್ನ ನೆರವೇರಿಸಬೇಕು ಅಂತ ನೈನಿ ಪದೇ ಪದೇ ಹೇಳಿದಾಳೆ. ಬ್ರೋ, ಇವ್ರಿಗೆ ಆಸ್ತಿ ಮಾತ್ರ ಅಲ್ಲ, ಪ್ರಾಣ ಕೊಟ್ಟರು ಸರಿ, ಓ ಇಷ್ಟೇನಾ ಅಂತ ಲೈಟಾಗಿ ತಗೊಳ್ಳೋ ಅಂತ ಮೆಂಟಾಲಿಟಿ ಇವ್ರದ್ದು. ನೀನು ಎಷ್ಟೇ ಸಹಾಯ ಮಾಡಿದ್ರು ಚೀಪಾಗೆ ನೋಡ್ತಾರೆ. ಸಾಹಸ ಮಾಡಿದ್ರು ಅದೇನ್ ಮಹಾ ಅಂತ ಹೇಳ್ತಾರೆ. ಸೀಮಂತ ಚೆನ್ನಾಗಿ ನಡೀತಾನೋ ಖುಷಿನೇ ಇಲ್ಲ ಸುಮನಮ್ಮಂಗೆ. ಏನೋ ಕೋಟ್ಯಾಂತರ ರೂಪಾಯಿ ಸುರಿದಿರೋ ತರ ಮಾತಾಡ್ತಿರಲ್ಲ. ನೈನಿ ಖರ್ಚು ಮಾಡಬೇಡ ಅಂದ್ಲು ಸುಮನ. ನನಗ್ ಗೊತ್ತು, ನಮ್ಮ ಅಕ್ಕ ತನ್ನ ಆಸ್ತಿ ಕರಗಬಾರ್ದು ಅಂತಾನೆ ಹೀಗೆ ಹೇಳಿರ್ತಾಳೆ. ಹೌದು, ದುಡ್ಡು ಖರ್ಚು ಮಾಡಬೇಡ ಅಂತ ಹೇಳಿ ನಿನಗಿದನ್ನ ಕೊಡೋದಕ್ಕೆ ಹೇಳಿದ್ಲು. ತಗೋ. ಏನಿದು? ಏನದು? ಚೆಕ್ ಕೊಟ್ಟಿದಾರತ್ತೆ. ಯಾವ ಕಾರಣಕ್ಕೆ? ಈ 5 ತಿಂಗಳು ಸುಮನ ತುಂಬ ಕಷ್ಟಪಟ್ಟು ತನ್ನ ಮಗುನ ಕಾಪಾಡ್ಕೊಂಡು ಬಂದಿದ್ದಾಳೆ. ಯಾರು ಏನೇ ಅನ್ಕೊಂಡ್ರು ತನ್ನ ಮಗು ಮೇಲೆ ಪ್ರೀತಿ ಇರುತ್ತೆ.
ವ್ಯರ್ಥವಾಗಿ ಖರ್ಚು ಮಾಡಿದೆ. ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ದುಡ್ಡು ಉಪಯೋಗಕ್ಕೆ ಬರುತ್ತೆ ಅಂತ ಈ 5 ತಿಂಗಳ ಸಂದರ್ಭದಲ್ಲೇ 5 ಕೋಟಿ ರೂಪಾಯಿ ಚೆಕ್ ಕೊಟ್ಟಿದ್ದಾಳೆ. ಯಾಕತ್ಗೆ ನೀವಿಂದ ನಿಮ್ಮ ತಂಗಿನ ನಂಬ್ತಾ ಇದ್ದೀರಾ? ನಂಬಲ್ಲ ವಿಕ್ರಾಂತ್ ಅವರೇ, ಆದ್ರೆ ಪ್ರೀತಿಸ್ತೀನಿ. ಅವಳೆಷ್ಟೇ ತಪ್ಪು ಮಾಡಿದ್ರು ನನ್ನ ತಂಗಿ ಅಲ್ವಾ ಅಂತ ತಪ್ಪನ್ನ ಕ್ಷಮಿಸ್ತೀನಿ. ಹುಷಾರಾಗಿ ಎಚ್ಚರಿಕೆಯಿಂದ ಇದ್ರೆ ಇನ್ನೊಂದು 4 ತಿಂಗಳಲ್ಲಿ ಅವಳ ಆಸೆ ಎಲ್ಲ ನೆರವೇರುತ್ತೆ. ಇಲ್ಲ ಅಂದ್ರೆ ಈ ದುಡ್ಡು ಉಪಯೋಗಕ್ಕೆ ಬರುತ್ತೆ. ಅವಾಗ ಕೊಟ್ರೆ ಬೇರೆ ಅರ್ಥ ಬರುತ್ತೆ. ನಿಂತ್ಕೋ ಅಕ್ಕ, ನಿನ್ ದೊಡ್ಡ ಮನ್ಸಿಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ಈ ಚೆಕ್ ಮೇಲೆ ಡೇಟ್ ಆಗ್ಲಿ ಹೆಸರಾಗ್ಲಿ ಯಾಕೆ ಬರ್ದಿಲ್ಲ? ಯಾವಾಗಾದ್ರೂ ಬರ್ಕೋ ಅಂತ ಇರ್ಬೋದೇನೋ. ಹಾಗಲ್ಲ ಚಿಕ್ಕಪ್ಪ, ನನ್ನ ಹೆಸರನ್ನ ಬರ್ಕೊಂಡ್ರೆ ಮಗು ಹುಟ್ಟಕ್ಕೂ ಮೊದ್ಲೇ ದುಡ್ಡನ್ನ ಡ್ರಾ ಮಾಡ್ತೀನಿ ಅಂತ ನನ್ನ ಬಗ್ಗೆ ನೆಗೆಟಿವ್ ಆಗಿ ಪ್ರಚಾರ ಮಾಡಕ್ಕೋಸ್ಕರ. ಹಾಗನ್ಕೊಂಡ್ರೆ ಮಗು ಹುಟ್ಟಿದ್ಮೇಲೆ ಅದ್ರ ಹೆಸರಲ್ಲೇ ಡ್ರಾ ಮಾಡ್ಕೋಬೋದಲ್ಲ ಸುಮ್ನಾ? ನನಗ್ ಮಗು ಹುಟ್ಟಿದ್ಮೇಲೆ ಇವ್ರು ಹಾಕೋಂತ ಭಿಕ್ಷೆ ನಮ್ಗೆ ಯಾಕಕ್ಕ? ನನಗ್ ಸಿಗ್ಬೇಕಾಗಿರೋ ಆಸ್ತಿ ನನಗ್ ಸಿಗತ್ತೆ. ಇದಕ್ಕೆ 10 ಪಟ್ಟಷ್ಟು. ಅಂಥದ್ರಲ್ಲಿ ಚೆಕ್ ತಗೊಂಡ್ ಯಾಕೆ ಇವ್ರ ಕಣ್ಣಲ್ಲಿ ಸಣ್ಣೋಳಾಗ್ಲಿ? ಸುಮನಾ, ಹಾಗ್ಯಾಕೆ ಅನ್ಕೋತಿದ್ಯಾ? ನಾನೇನು ಅನ್ಕೊಂಡಿಲ್ಲ ಬಾವಾ, ನೀವು ಕೂಡ ಏನು ಅನ್ಕೋಬೇಡಿ. ಅಯ್ಯೋ ಸುಮನಾ, ಏಯ್ ನಿಮ್ ದಯೆಕ್ಕಿಂತ ನನ್ ಕಷ್ಟಗಳೇ ದೊಡ್ಡದು. ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಅಕ್ಕಂಗೆ ಹೇಳಿ. ಪಿಯಾನೋ ಓದ್ತಿದ್ರೆ ಸಂಗೀತ ಆದ್ರೂ ಕಲಿತಾ ಇದ್ದೆ. ಆ ಮೊಬೈಲ್ನ ಒತ್ಕೊಂಡು ಕುತ್ಕೊಂಡ್ರೆ ಏನ್ ಬರುತ್ತೆ ಸುಮನ? ಅಲ್ಲ, ಬಂದ ತಕ್ಷಣ ನನ್ನ ಬೈತೀರಲ್ಲ ನೀವು. ನಿನಗೆ ಒಳ್ಳೇದು ಅಂದ್ರೆ ಆಗಲ್ವಲ್ಲ, ಅದಕ್ಕೆ. ಯಾಕೋ ಇದ್ದಕ್ಕಿದ್ದ ಹಾಗೆ ಉಪನ್ಯಾಸ ಮಾಡೋದು. ಏಯ್ ಇಲ್ಲಿ ನೋಡು, ನೈನ್ ಎದ್ಕೆ ನೀನು ಒಡ ಹುಟ್ಟಿದ ಅಕ್ಕ ಆಗಿದ್ದಾರೆ ಅಂದ್ರೆ ಕಳೆದ 6 ಜನ್ಮದಲ್ಲಿ ನೀನು ಮಾಡಿರೋ ಪುಣ್ಯ ಕಣೆ ಅದು. ಅಂದ್ರೆ ಇದ್ ನನ್ 7ನೇ ಜನ್ಮ, ಮತ್ತೆ ನನ್ ಮನುಷ್ಯಳಾಗಿ ಹುಟ್ಟಲ್ಲ ಅಂತ ಹೇಳ್ತಿದ್ದೀರಾ? ಇವಾಗ್ಲೇ ನಿನ್ನಲ್ಲಿ ಮನುಷ್ಯತ್ವ ಸತ್ತೋಗಿದೆ. ಜೊತೆಗೆ 5 ಕೋಟಿ ರೂಪಾಯಿ ಚೆಕ್ ಕೊಟ್ರೆ ಅದನ್ನ ಕಣ್ಣಿಗೆ ಗೊತ್ಕೊಳ್ಳದೆ ಎಲ್ರ ಮುಂದೆ ಹರಿದು ಬಿಸಾಕ್ತೆ ನೀನು. ದುಡ್ಡನ್ನೇ ಹರಿದಾಗ್ದಂಗ್ ಮಾತಾಡ್ತಿದ್ದೀರಲ್ಲ. ಚೆಕ್ಕು ನಿನ್ನ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ಕೊಂಡಿದ್ದಿದ್ರೆ 5 ನಿಮಿಷದಲ್ಲಿ ನೀನು ಕೋಟ್ಯಾಧೀಶ್ವರಿ ಆಗ್ಬಿಡ್ತಾ ಇದ್ದೆ. ಏನ್ ಮಾಡೋದಿಕ್ಕೆ? ಏನಾದರೂ ಮಾಡ್ಬೋದಿತ್ತು. ನಿನ್ನ ಆಸೆನ ತೀರಿಸ್ಕೊಳ್ಳೋದಕ್ಕೆ, ನಿನ್ನ ಹುಚ್ಚನ್ನ ಹೋಗಿಸ್ಕೊಳ್ಳೋದಕ್ಕೆ ಪಾರ್ಟಿ, ಶಾಪಿಂಗ್ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಬೇರೆಯವ್ರ ದುಡ್ಡಿಗೆ ಆಸೆ ಪಟ್ಟು ಬದುಕಬಾರ್ದು ಅಂತ ತೀರ್ಮಾನ ಮಾಡಿದೀನಿ. ಯಾವಾಗ? ಮತ್ತೆ ನೀನು ತಾಯಿ ಆಗ್ತೀಯ ಅಂತ ಗೊತ್ತಾದಾಗ. ಅಲ್ಲಿವರೆಗೂ ವಿಶಾಲ್ ಬ್ರೋ ದೇವ್ರು ಅಂತ ಅವ್ರು 3 ಕೋಟಿ ಕೊಡೋವರೆಗೂ ಗುಣಗಾನ ಮಾಡಿದೆ. ಆಪರೇಷನ್ ಮಾಡಿಸ್ಕೊಂಡು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನಿನ್ನ ಅಹಂಕಾರ ಇನ್ನ ಜಾಸ್ತಿ ಆಯ್ತು. ನೀವು ನನ್ನ ಒಳ್ಳೇದಕ್ಕೋಸ್ಕರ ನನ್ ಗರ್ಭಕೋಶನ್ ತೆಗ್ಸಿ ನನ್ ಪ್ರಾಣನೇ ಉಳಿಸಿರೋ ತರ ದೊಡ್ಡದಾಗಿ ಮಾತಾಡ್ತಿದ್ರಿ. ನಿಜವಾದ ವಿಷಯ ಅದಲ್ಲ. ಮಕ್ಳು ನಮ್ಮ ಅಕ್ಕಂಗ್ ಮಾತ್ರ ಹುಟ್ಬೇಕು, ಆಸ್ತಿ ಎಲ್ಲ ಅವಳಿಗೆ ಸೇರ್ಬೇಕು ಅಂತ, ದುಡ್ಡಿಗೆಲ್ಲ ಅವಳೊಬ್ಳೆ ಒಡತಿ ಆಗ್ಬೇಕು ಅಂತ ಅನ್ಕೊಂಡು ಹೀಗೆ ನನ್ ಮೇಲೆ ಸೇಡ್ ತೀರಿಸ್ಕೊಂಡ್ರಿ. ಏ ತಲ ಕೆಟ್ಟವಳೆ, ಬಾಯಿಗೆ ಏನ್ ಬರುತ್ತದನ್ನ ಮಾತಾಡ್ಬೇಡ ನೀನು. ನಾನ್ ಮಾತಾಡಿದ್ದೆ ಕರೆಕ್ಟು. ತಪ್ಪು ಅಂತ ನೀವು ಪ್ರೂವ್ ಮಾಡ್ತೀರಾ? ನನ್ ಮಗು ಅಲ್ದೇ ಇದ್ರು ಅವಳ ಮಗುನ್ ಕರ್ಕೊಂಡ್ ಬಂದು ನನ್ ಮಗು ಅಂತ ಹೇಳಿದ್ ಮೈದ್ನ ಅವಳ ಕಣ್ ದೃಷ್ಟಿಯಲ್ಲಿ ಒಳ್ಳೆಯವನಾಗ್ಬಿಟ್ಟ. ಆದ್ರೆ ಒಡ ಹುಟ್ಟಿ ತಂಗಿ ನೋಡಿದ್ರೆ ಶತ್ರು ಆಗ್ಬಿಟ್ಲು. ನಮ್ಮ ಅಕ್ಕನ್ ಬುದ್ಧಿ ಗೊತ್ತಿರೋದ್ರಿಂದಾನೇ ಹೇಳ್ತಿರೋದು. ಏ ಸಾಕು, ಬಾಯ್ ಮುಚ್ಚ. ಅವಳಗ್ ಬೈದ್ರೆ ಕೋಪ ಬರತ್ತೆ, ನನಗೆ ಯಾರಾದ್ರೂ ಬೈದ್ರೆ ಮಾತ್ರ ನಿಮ್ಗೆ ನನ್ ಮೇಲೆ ಅಸಹ್ಯ ಆಗತ್ತೆ, ಅಷ್ಟೇ ತಾನೇ? ಹೊಸ್ತಾಗ್ ಹುಟ್ಟೋದು ಪೈರು, ಮನ್ಸಲ್ಲಿ ಯಾವಾಗ್ಲೂ ಇರೋದು ವಿಷ.
ಕಂಬ್ಳಿ ಹುಳನು ಒಂದಲ್ಲ ಒಂದಿನ ಚಿಟ್ಟೆ ಆಗತ್ತೆ ರೀ. ವಿಷ ಯಾವತ್ತೂ ಅಮೃತ ಆಗಿ ಬದಲಾಗಲ್ಲ. ನಾನ್ ಚೆಕ್ ಹರಿದಾಕಿರೋದಕ್ಕೆ ತಾನೆ ನೀವ್ ಹೀಗ್ ಮಾಡ್ತಿರೋದು. ನನ್ ಮಾತ್ ಕೇಳಿ, ನಾನ್ ಮಾಡಿದ ಕೆಲ್ಸದಿಂದ ನನ್ನ ಆತ್ಮಾಭಿಮಾನ ಉಳ್ಕೋತೆ ಹೊರತು ನಮ್ಮ ಅಕ್ಕಂಗ್ ₹1 ನಷ್ಟನೂ ಆಗಿಲ್ಲ. ಇನ್ನೊಂದ್ ಚೆಕ್ಕಲ್ಲಿ ಬರ್ಕೊಟ್ರೆ ಆಯ್ತು ಅಷ್ಟೇ. ನೀನ್ ಸ್ವಲ್ಪನಾದ್ರೂ ಬದಲಾಗ್ತೀಯೇನೋ ಅಂತ ನಾನು ಆಸೆ ಪಡ್ತಾ ಇದ್ದೀನಿ ಕಣೆ. ಆದ್ರೆ ನೀನೊಬ್ಳು ತಲೆ ಕೆಟ್ಟವಳು ಅನ್ನೋ ನಿಜ ಗೊತ್ತಾಗ್ದೇನೆ ಹೀಗೆ ಒದ್ದಾಡ್ತಾ ಇರ್ತೀನಿ ನಾನು. ಎಲ್ಲ ನನ್ನ ಕರ್ಮ. ಇವ್ರಿಗೆ ಚಿಕ್ಕ ವಯಸ್ಸಲ್ಲೇ BP ಬರತ್ತೆ. ಸ್ವಲ್ಪ ಹುಷಾರಾಗಿರಕ್ ಹೇಳ್ಬೇಕು. ನಂದೀಶ, ಕಾಲ್ ಫ್ರೀ ಬಿಟ್ಟು 2 ಸ್ಟೆಪ್ ಹಾಕೋ, ಮಕ್ಳು ಎಂಜಾಯ್ ಮಾಡ್ತಾರೆ. ನಾನು ಕಾಲ್ ಕೆರಿತೀನಿ ಹೊರತು ಸ್ಟೆಪ್ ಹಾಕಕ್ ಬರಲ್ಲ ಸ್ವಾಮಿ. ಗುಮ್ಮು ಅಂತ ಹೇಳಿದ್ರೆ ಧಾರಾಳವಾಗಿ ಗುಮ್ತೀನಿ. ಬೇಡ ಬೇಡಪ್ಪ. ಡಮ್ಮೋ ಡಮ್ಮ, ನೀನ್ ಆರ್ಭಟಕ್ಕೆ ಮನೇನೇ ನಡಗ್ಬೋದು, ಹುಷಾರು. ಓಹೋ, ಎಲ್ರೂ ಇಲ್ಲೇ ಟಿಕಾಣಿ ಹೂಡಿದಿರಾ? ಲೈಟ್ ಹೌಸ್ ನಾವಿರೋ ಕಡೆನೆ ಗುಡಿಸ್ಬೇಕಾ? ಆ ಕಡೆ ಹೋಗಿ ಕ್ಲೀನ್ ಮಾಡ್ಕೋ. ನೀವೇ ನನ್ನ ಕೆಲ್ಸದೋಳ್ ತರ ನೋಡಿದ್ರೆ ಬೇರೆಯವ್ರು ಸುಮ್ನೆ ಇರ್ತಾರೇನ್ರಿ? ಮತ್ ಇದನ್ನೆಲ್ಲ ಯಾಕಮ್ಮ ತಂದಿದ್ಯಾ? ನಂಗೆ ದೃಷ್ಟಿ ತೆಗಿಯೋದಿಕ್ಕೆ. ಯಾಕೋ ಪಾಪ? ಯಾವುದೋ ಪಾಪ ಮಾಡಕ್ ಹೋಗಿ ಸಿಕ್ಕಾಕೊಂಡಿರ್ತಾಳೆ. ಅದನ್ನ ಸರಿ ಮಾಡ್ಕೊಳಕ್ಕೆ ಈ ಥರದನ್ನೆಲ್ಲ ಮಾಡಿಸ್ಕೊತಾ ಇರ್ತಾಳೆ. ನಾನ್ ಏನು ಮಾಡಿಲ್ಲ ಚಿಕ್ಕ ಯಜಮಾನ್ರೆ. ನಿನ್ನೆ ನನ್ ಸೀಮಂತ ಆಯ್ತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿದ್ದಕ್ಕೆ ರಂಬೆ ತರ ಇದ್ಯಾ ಅಂತ ಹೇಳಿದ್ರು. ರೊಂಬೆ ತರನಾ ಇಲ್ಲ ಮರದ ಕೊಂಬೆ ತರನಾ? ನಿಂದು ಕಮೆಂಟು, ಜನಗಳದು ಕಾಂಪ್ಲಿಮೆಂಟ್ ವಿಕಿ. ಅವ್ರ ದೃಷ್ಟಿ ತೆಗಿಯೋದಕ್ಕೇನೆ ಈ ಏರ್ಪಾಟ್ಗಳು. ಏ ಸುಮ್ಮಿ, ಈ ಕಡೆ ತಿರ್ಕೊಂಡು ನಿಂತ್ಕೋ. ಚಿಕ್ಕಮ್ಮ, ಚಿಕ್ಕ ಮಕ್ಕಳ ಮುಂದೆ ದೃಷ್ಟಿ ತೆಗಿಬಾರ್ದಲ್ವಾ? ಮಕ್ಳಿಗೆ ದೃಷ್ಟಿ ತಗ್ಲಿದ್ರೆ ಅವಾಗ ಏನ್ ಮಾಡ್ತೀರೋ? ಅವಾಗ ಪರವಾಗಿಲ್ಲ ಭಾವ. ನಮ್ಮ ಅಕ್ಕ ಅವಳ ಅನುಕೂಲ ತಕ್ಕಂಗ್ ಮಾತಾಡ್ತಾಳೆ. ನೀನ್ ದೃಷ್ಟಿ ತೆಗಿ ಚಿಕ್ಕಿ. ಮೊದ್ಲು ಮೆಣಸಿನ್ಕಾಯಿಂದ ತೆಗಿತೀನಿ ಕಣೆ. ಮನೆಯವ್ರ ದೃಷ್ಟಿ, ಹೊರಗ್ನವ್ರ ದೃಷ್ಟಿ, ಸೋಷಿಯಲ್ ಮೀಡಿಯಾ ಅವ್ರ ದೃಷ್ಟಿ, ಮುಖ್ಯವಾಗಿ ನಮ್ಮ ಅಕ್ಕನ ದೃಷ್ಟಿ ಅಂತ ಹೇಳು ಚಿಕ್ಕಿ. ಪ್ರತಿಯೊಬ್ರು ಹೆಸರು ಹೇಳೋದಕ್ಕೆ ನಾನೇನಿಲ್ಲ ಅರ್ಚನೆ ಮಾಡಿಸ್ತಿದ್ದೀನೇನೆ. ಈ ಬಂಗಾರದ ಹಾವನ ಇಷ್ಟ ಬಂದಿದ್ ಕಡೆ ಇಡ್ಬೋದಾ? ಇಲ್ಲಿ ಕೊಡು ಕಂದ. ನಾನೇ ಇಟ್ಕೊಂಡಿರ್ತೀನಿ ಬಿಡಿ ಅತ್ತೆ. ನೀನ್ ಹುಷಾರಾಗಿ ಎತ್ತಿಟ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಅದು ಎಷ್ಟು ಹುಡ್ಕೋದ್ರೂ ಸಿಗಲ್ಲ. ಈ ಕಡೆ ತಿರುಗು ಸುಮ್ಮಿ. ರಿವರ್ಸಲ್ ಮತ್ತೆ 3 ಸಲ ಹೇಳ್ತೀನಿ. ಮನೆಯವ್ರ ದೃಷ್ಟಿ, ಹೊರಗ್ನವ್ರ ದೃಷ್ಟಿ, ಸೋಷಿಯಲ್ ಮೀಡಿಯಾ ಅವ್ರ ದೃಷ್ಟಿ, ಅವ್ರ ದೃಷ್ಟಿ, ಇವ್ರ ದೃಷ್ಟಿ. ಖಾರ ಆಗತ್ತೆ ಚಿಕ್ಕಿ. ನೀನೇನಾದ್ರೂ ತಿಂದ್ಯಾ ಇಲ್ಲ ನಾನೇನಾದ್ರೂ ನಿನ್ ಬಾಯಿಗಿಟ್ನಾ? ಸುಮನಾ, 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 ಏನ್ ಮಾಡ್ತಾ ಇದೀಯ? ಸುಮನಾ ಬಿಡು. ಸುಮನಾ, 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 ಸುಮನಾ. ಮೆಣಸಿನ್ಕಾಯಿ ದೃಷ್ಟಿ ತೆಗೆ ಅಂತ ಹೇಳಿರ್ಲಿಲ್ವಲ್ಲ ನಿಂಗೆ? ಆದ್ರೂ ಕೂಡ ಬೇಗ ದೃಷ್ಟಿ ಹೋಗುತ್ತೆ ಅಂತ ತಗೊಂಡ್ ಬಂದು ನನ್ ಹೊಟ್ಟೆಗೆ ಮೆಣಸಿನ್ಕಾಯಿನ ತಾಕ್ಸಿದ್ರೆ ನನ್ ಮಗು ಖಾರ ಆಗಲ್ವಾ? ಆಗಲ್ವಾ?
ಖಾರ ಆಗಲ್ವಾ ಹೇಳು. ಸುಮನಾ, ವಿಶಾಲು ಸುಮ್ನಮ್ಮನ ನೆನ್ತಿನ್ ಸಾಯಿಸ್ಬಿಡ್ತಾಳ. ಸುಮನಾ, ಏನ್ ಮಾಡ್ತಿದ್ಯಾ? ಅತ್ತೇನ್ ಬಿಡು. ಬಿಡೆ, ನಿನಗೆ ಹೇಳ್ತಾ ಇರೋದು. ಹೋಗ್ಬೇಡ ಪುತ್ರ, ನಿನ್ನ ಶಕ್ತಿ ಉಪಯೋಗಕ್ಕೆ ಬರಲ್ಲ.